ನಮ್ಮ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ತವರೂರಲ್ಲಿ ಈ ಮಹಿಳಾ ಕಾರ್ಯಕ್ರಮ ಏನ್ ನಡೀತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರ ಕನಸು ರಾಜ್ಯದ ಪ್ರತಿ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಮಗಳು ನಾಯಕಿಯಾಗಿ ಬೆಳಿಬೇಕು. ನಾಯಕಿ ಅಂತ ಹೇಳಿದ್ರೆ ನಾಯಕಿ ಅಂತ ಆ ಒಂದು ಕಾನ್ಸೆಪ್ಟ್ ಅದು. ಆ ನಾಯಕಿಯ ಕಾನ್ಸೆಪ್ಟ್ ಇಂದ ನನ್ನನ್ನ ರಾಜ್ಯ ಸಂಚಾಲಕಿಯನ್ನಾಗಿ ಮಾಡಿದಾಗ ನಮಗಿನ್ನ ಇನ್ನೊಬ್ಬರ ನಾವು ನಾಯಕರಾಗೋದಕ್ಕೆ ಹೊಳೆಯುವ ನೀರಿಗೆ ದೊಣ್ಣೆ ನಾಯಕನ ಹಾಕೊಂಡ ಅಗತ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರೀ 21ನೇ ಶತಮಾನಕ್ಕೆ ಸೀಮಿತ ಆಗಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಕ್ಲಾರಾ ಝೆಟ್ಕಿನ್ 1900 ಆ ಇಸ್ವಿಯಲ್ಲಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿದಂತ ಲೇಬರ್ ಮೂವ್ಮೆಂಟ್ ಭಾಗ ಆಗಿರ್ಬೇಕಾದ್ರೆ ಆ ಮೂವ್ಮೆಂಟ್ ಅಲ್ಲಿ ಹೆಣ್ಣು ಮಕ್ಕಳನ್ನ 12ರಿಂದ 14 ಗಂಟೆಗಳ ಕಾಲ ಗಂಡಾಳ್ವಿಕೆಯ ಸಮಾಜ ಅವತ್ತು ನಡೆಸ್ಕೊಳ್ತಾ ಇತ್ತು. ಅದರ ವಿರುದ್ಧ ಕ್ಲಾರಾ ಝೆಟ್ಕಿನ್ ಅವರು ದನಿಯನ್ನ ಎತ್ತಿ ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ದುಡಿಬೇಕು, ನಾವು ಮುಟ್ಟಾದಾಗ ನಮಗೆ ಸ್ವಲ್ಪ ಕೂಡ ವಿರಾಮ ಇರೋದಿಲ್ಲ, ಜೊತೆಗೆ 12ರಿಂದ 14 ಗಂಟೆಗಳ ಕಾಲ ನಾವು ದುಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಂದಿನ ಘನಘೋರ ಪರಿಸ್ಥಿತಿಯಲ್ಲಿ ಅವರು ದೊಡ್ಡ ನಾಯಕತ್ವವನ್ನು ಪಡ್ಕೊಳ್ತಾರೆ. ಅದೇ 1908ರಿಂದ 1911ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅಮೆರಿಕ ಅಂದಿನ ಸರ್ಕಾರ ಪ್ರಪಂಚದಾದ್ಯಂತ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಫೆಬ್ರವರಿ 26ಕ್ಕೆ 28ಕ್ಕೆ ಅದು ಹೋಗಿ ಮಾರ್ಚ್ 8ನೇ ತಾರೀಕು ವಿಶ್ವಾದ್ಯಂತ ಎಲ್ಲಾ ಮಹಿಳೆಯರ ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಸಂಭ್ರಮಿಸಬೇಕು ಅಂತ ಹೇಳಿ ಅವತ್ತು ಕೊಟ್ಟಂತಹ ಆ ಘೋಷಣೆ ಇವತ್ತು ವಿಶ್ವಾದ್ಯಂತ ನಡೀತಾ ಇರುವುದಕ್ಕೆ ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ. ಮಹಿಳೆ ಅಂತಂದ್ರೆ ಮಹಿಳೆ ಒಂದೇ ಅಲ್ಲ, ಮಹಿಳೆಯರಲ್ಲಿ ಹಲವು ವರ್ಗ, ಜಾತಿ, ಧರ್ಮ ಮತ್ತು ಇನ್ನೂ ಅನೇಕ ವಿಚಾರನೆ ಇಟ್ಕೊಂಡು ನಾವಿವತ್ತು ಈ 21ನೇ ಶತಮಾನದ ಮುಂದೆ ಬಂದಿದ್ದೆ. ನನ್ನ ಹತ್ರ 3 ವಿಚಾರ ಮಾತ್ರ ನಿಮ್ಮ ಹತ್ರ ಇದೆ. ಒಂದು, ಕರ್ನಾಟಕ ರಾಜ್ಯ ಘನ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟದ ಆಧಾರ ಬಂದಿರುವಂತಹ ಕುವೆಂಪು ಸಾಹೇಬರು ಕೊಟ್ಟಂತಹ ಆ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವೇನು ಸರ್ಕಾರವನ್ನು ನಡೆಸ್ತಾ ಇದ್ದೇವೆ. ಬಹುಶಃ ಕರ್ನಾಟಕದ ಹೆಣ್ಣು ಮಕ್ಕಳು ಘನತೆಯಿಂದ ತಲೆ ಎತ್ತಿ ಯಾರಿಗೂ ನಾವು ಎದೆಗುಂದದೆ ನಡೀತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಸರ್ಕಾರದ ಆ ಧ್ಯೇಯ ಮತ್ತು ಉದ್ದೇಶ. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಏನಿವತ್ತು ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ನಮ್ದೊಂದು ದೃಷ್ಟಿಕೋನ ಆಗ್ತಾ ಇದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರನ್ನ ಘನತೆ ಮಾಡುವ ಕೆಲಸವನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕೇಂದ್ರದ ಸರ್ಕಾರದಲ್ಲಿ ಮಹಿಳೆಯರನ್ನ ಡಿಸ್ಎಂಪವರ್ಮೆಂಟ್ ಮಾಡುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಎಂಪವರ್ಮೆಂಟ್? ನಾವು ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಬಿಜೆಪಿಯ ತಾರಾ ಪ್ರಚಾರಕಿಯರು ಮತ್ತು ತಾರಾಮಣಿಯರು ಅದನ್ನ ವಿರೋಧವನ್ನ ಮಾಡ್ತಾರೆ. ನೀವು ನಿಮ್ಮ ಜೋಬ್ಗಳು ನೀವು ಖಾಲಿ ಮಾಡ್ಕೊಳ್ತೀರಿ, ಪಾಕೆಟ್ ಅನ್ನ ಖಾಲಿ ಮಾಡ್ತೀರಿ, ಸರ್ಕಾರ ಖಜಾನೆಯನ್ನ ಖಾಲಿ ಮಾಡ್ತೀರಿ, ಇದು ಮಹಿಳಾ ಸಬಲೀಕರಣ ಅಲ್ಲ ಅಂತ. ಬಹುಶಃ ಅವರ ಮಹಿಳಾ ಸಬಲೀಕರಣದ ಭಾಗವ ತಿಳ್ಕೊಳ್ಬೇಕು ಅಂದ್ರೆ ಇನ್ನೊಂದು ರಾಜಕೀಯ ಪ್ರವೇಶವನ್ನ ಮಾಡಿ ಅವರ ಬಗ್ಗೆ ಮಾತಾಡಬೇಕಾಗುತ್ತೆ ಅಂತ ಹೇಳ್ತೀನಿ. 33% ವಿಮೆನ್ ರಿಸರ್ವೇಶನ್ ಬಿಲ್ ಅಂಡ್ ವಿಚ್ ಇಸ್ ನಾಟ್ ಅನ್ ಆಕ್ಟ್. ಈ ಕಾನೂನು ಮತ್ತು ಕಾಯ್ದೆ ಒಂದಷ್ಟು ಜನ ಮಹಿಳೆಯರು ಆ ಕಡೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಕುತ್ಕೊಳ್ಬೇಕು, ನಾನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಾವು ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳಾ ಸಬಲೀಕರಣ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟು ಅದು ಅನುಷ್ಠಾನ ಮಾಡದೆ ಮಹಿಳೆಯರನ್ನ ಡಿಸ್ಎಂಪವರ್ಮೆಂಟ್ ಮಾಡ್ತಿರುವಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ನಿಮ್ಮಿಂದ ಪಾಠ ಕಲಿಬೇಕಾಗಿರುವ ಅಗತ್ಯತೆ ಕಾಣ್ತಾ ಇಲ್ಲ. ವೆರಿ ಕ್ಲಿಯರ್. ಮೈ ಸೆಕೆಂಡ್ ಪಾಯಿಂಟ್, ಇವತ್ತು ಏನು ಅಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಜಾತಿಯ ಆಧಾರದ ಗಣತಿಯ ಮೇಲೆ ಕೊಡಬೇಕಾದಂತಹ ಮೀಸಲಾತಿ ವಿಚಾರ ಚರ್ಚೆ ಆಗ್ತಾ ಇದೆಯೋ, ಜಾತಿ ಗಣತಿ ಏನೇ ಇರಲಿ, ಧರ್ಮ ಗಣತಿ ಏನೇ ಇರಲಿ, ಸಾಮಾಜಿಕ ಗಣತಿ ಏನೇ ಇರಲಿ, ಆರ್ಥಿಕ ಗಣತಿ ಏನೇ ಇರಲಿ, ಶೈಕ್ಷಣಿಕ ಗಣತಿ ಏನೇ ಇರಲಿ, ಎಲ್ಲ ಗಣತಿಗಳಲ್ಲೂ ಮಹಿಳೆಯರ ಪಾತ್ರ
ಅತಿ ಮುಖ್ಯವಾಗಿರುವಂತದ್ದು ಮಹಿಳೆಯನ್ನ ಇಟ್ಕೊಂಡು ಎಲ್ಲಾ ಗಣತಿಗಳು ಕೂಡ ನೋಡಬೇಕು ಅನ್ನೋದನ್ನ ನಾವು ಈ ಮೂಲಕ ಸರ್ಕಾರಗಳನ್ನ ಮತ್ತು ಸಂಬಂಧಪಟ್ಟ ಸಮುದಾಯವನ್ನ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. The government of India's very disappointing bill was passed in the parliament, and that bill is called Work Bill. Work Bill ಒಂದು ಸಮುದಾಯವನ್ನ ನಿರ್ದಿಷ್ಟವಾಗಿ ಸಂಪೂರ್ಣವಾಗಿ ಮೂಲೆಗುಂಪು ಮಾಡುವಂತದನ್ನ ಸಂವಿಧಾನದ ನೈತಿಕತೆ ಆಧಾರ ಅದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದಾಗ ಇಂಥ ಕಾಯ್ದೆಗಳ ವಿರುದ್ಧ, ಇಂಥ ಕಾನೂನುಗಳ ವಿರುದ್ಧ ನಾವು ಮಹಿಳಾ ಸಬಲೀಕರಣ ದೃಷ್ಟಿಕೋನ ಏನ್ ಮಾತಾಡ್ತಾ ಇದ್ದೀವಿ? ನಾವಿಲ್ಲದ ಸಬಲೀಕರಣ ಇಲ್ಲ, ನಾವಿಲ್ಲದ ರಾಜ್ಯಾಂಗವಿಲ್ಲ, ನಾವಿಲ್ಲದ ಈ ಸಮೂಹ ಇಲ್ಲ ಒಂದು ವಿಷಯವನ್ನ ನಾವು ಮಂಜಟ್ ಮಾಡಿಕೊಂಡು ಇಕ್ಬಾಲ್ ಹುಸೇನ್ ಸಾಹೇಬರಿಗೆ ಮತ್ತೊಮ್ಮೆ ನಾವು ಮಹಿಳೆಯರಾಗಿ ಲಕ್ಷಗಟ್ಟಲೆ ಮಹಿಳೆಯರ ಸೇರಿಸುವಂತಹ ಈ ಕಾರ್ಯಕ್ರಮ ಬಹುಶಃ ಮುಂದಿನ ನಮ್ಮ ಈ ಮಹಿಳಾ ಒಂದು ಪಾಲಿಸಿಗಳಿಗಿರಬಹುದು, ಒಂದು ಕಾರ್ಯಕ್ರಮಗಳಿರಬಹುದು, ಅದು ದಿಕ್ಸೂಚಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ನಮ್ಮನ್ನ ಕರೆಸಿ ಇಲ್ಲಿ ಮಹಿಳೆಯರಾಗಿರುವಂತ ಎಲ್ಲ ಲೈಂಗಿಕ ಅಲ್ಪಸಂಖ್ಯಾತರು, ಲೈಂಗಿಕ ಕಾರ್ಮಿಕರು, ರೈತ ವರ್ಗದ ಮಹಿಳೆಯರು, ಬಡವರು, ದಲಿತರು, ಹಿಂದುಳಿದ ವರ್ಗ ಸಮುದಾಯದ ಮಹಿಳೆಯರು, ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರೂ ನಾವು ಸೇರಿದ್ದೀವಿ. ಈ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡೋಣ. ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಕ್ಸಲರೇಟ್ ಆಕ್ಷನ್ ಅಂದ್ರೆ ಎಲ್ಲಾ ಸರ್ಕಾರವನ್ನ ಕೂರಿಸಿ ಮಹಿಳೆಯರ ಮೇಲೆ ಆಗಿರುವ ದೌರ್ಜನ್ಯಗಳ ವಿರುದ್ಧ ಹೋರಾಟ ಮಾಡಿ ಸಮಾನತೆ ಸಂಕೇತವನ್ನು ಮಾಡಬೇಕು ಪ್ರತಿಪಾದನೆ ಮಾಡ್ತಿರುವಂತಹ ರಾಮನಗರ ಜಿಲ್ಲೆಯ ಶಾಸಕರ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಮತ್ತು ಇಡೀ ರಾಮನಗರ ಜಿಲ್ಲೆಯ ಶಾಸಕರಲ್ಲಿ ಸೇರ್ಕೊಂಡು ಕಾರ್ಯಕ್ರಮಕ್ಕೆ ಶುಭವಾಗಬೇಕು.